ಹಿರಿಯ ನಾಯಕರನ್ನೇ ಕೈಬಿಟ್ಟ ಬಿಜೆಪಿ ಸೋಲುತ್ತಲೇ ಸ್ವರಗುತ್ತಿದೆಯಾ? ಒಂದು ಕಾಲದಲ್ಲಿ ಬಿಜೆಪಿ ಪಕ್ಷದ ಅಗ್ರ ನಾಯಕ, ಹಿಂದುತ್ವ ರಾಜಕೀಯದ ಪ್ರಮುಖ ಮುಖ, ಗ್ರಾಮೀಣ ಭಾಗದಲ್ಲಿ ಬಲವಾದ ಹಿಡಿತ ಹೊಂದಿದ್ದ ನಾಯಕ ಅದೇ KS ಈಶ್ವರಪ್ಪ. ಆದರೆ ಇಂದು ಪಕ್ಷವೇ ಅವರನ್ನ ದೂರ ಮಾಡಿದ. ಹಿರಿಯ ನಾಯಕರನ್ನ ಕಡೆಗಣಿಸಿದ ಪರಿಣಾಮ ಬಿಜೆಪಿ ಇಂದು ಕುಸಿತಾನೇ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಈಶ್ವರಪ್ಪನವರ ರಾಜಕೀಯ ಪಯಣ, ಬಿಜೆಪಿ ಒಳಗಿನ ಬದಲಾವಣೆ ಮತ್ತು ಇಂದಿನ ರಾಜಕೀಯ ಪರಿಸ್ಥಿತಿಯ ವಿಶ್ಲೇಷಣೆಯನ್ನ ನೋಡೋಣ. ರಾಜ್ಯದಲ್ಲಿ ಬಿಜೆಪಿಯ ವರ್ಚಸ್ಸು ದಿನದಿಂದ ದಿನಕ್ಕೆ ಕುಸಿತಾ ಇದೆ ಎಂಬಂತಹ ಶಕ್ತಿ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆಯ ಬೈ ಎಲೆಕ್ಷನ್ ಸೋಲು ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ. ನಾನು ಗೆದ್ದೇ ಗೆಲ್ತೀನಿ ಎಂದವರು ಇವತ್ತು ತೆರೆಯಿಂದ ಮರೆಯಾಗಿದ್ದಾರೆ. ಪ್ರಭುಗಳೇ, ಇಷ್ಟೆಲ್ಲ ಪೀಠಿಕೆ ಏಕೆ ಹಾಕ್ತಿರೋದು ಗೊತ್ತಾ? ಬಿಜೆಪಿ ಪಕ್ಷ ತನ್ನ ಹಿರಿಯರಿಗೆ ಕೊಡುವಂತಹ ಮರ್ಯಾದೆ ಅರ್ಥವಾಗಲಿಲ್ವಾ? ಇಲ್ಲಿ ಕೇಳಿ ಪ್ರಭುಗಳೇ, ಬಿಜೆಪಿಯು ತನ್ನ ಅಜೆಂಡಾ ಏನಿತ್ತು ಅಂದರೆ ಅದು ಹಿಂದುತ್ವ ಮತ್ತು ಅದರ ರಕ್ಷಣೆ. ಆದರೆ ಇಂದು ನಿಜವಾದ ಹಿಂದುತ್ವವಾದಿಗಳನ್ನು ಪಕ್ಷ ದೂರ ಮಾಡ್ತಿದೆ. ಮುಖ್ಯವಾಗಿ ಯಾವ ವ್ಯಕ್ತಿ 1991-92ರ ರಾಷ್ಟ್ರೀಯ ಏಕತಾ ಯಾತ್ರೆಯಲ್ಲಿ ಉಗ್ರರ ಬೆದರಿಕೆಗೆ ಸವಾಲು ಹಾಕಿ ಲಾಲ್ ಚೌಕ್ನಲ್ಲಿ ಧ್ವಜ ಹಾರಿಸಿದರೆ ಜೀವಂತ ಬಿಡುವುದಿಲ್ಲ ಎನ್ನುವಂತಹ ಮಾತಿತ್ತೋ, ಸೊ ಅವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದ್ರು ಕರ್ನಾಟಕದ ಬಿಜೆಪಿಯ ಹಿರಿಯ ನಾಯಕ KS ಈಶ್ವರಪ್ಪಾಜಿ. ಇಂತಹ ಮಹಾನ್ ನಾಯಕನನ್ನೇ ಪಕ್ಷ ಉಚ್ಚಾಟನೆ ಮಾಡಿ ತನ್ನ ಅವನತಿಗೆ ತಾನೇ ಕಾರಣವಾಗಿದೆ. 1991ರ ದಶಕದಲ್ಲಿ ಬಿಜೆಪಿಯನ್ನು ಸಂಘಟಿಸುವಲ್ಲಿ BS ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಪ್ರಮುಖ ಶಕ್ತಿಯಾಗಿದ್ದರು. ಇಂತಹ ಮಹಾನ್ ನಾಯಕನನ್ನು ದೂರ ಇಟ್ಟ ಬಿಜೆಪಿಯ ಇಂದಿನ ಸಾಧನೆ ಸೊನ್ನೆ ಅಂತ ಅನೇಕ ಜನ ಮಾತನಾಡ್ಕೊಳ್ತಾ ಇದ್ದಾರೆ. 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಗದ್ದುಗೆ ಏರೋದು ಇಬ್ಬರಿಂದ ಮಾತ್ರ ಸಾಧ್ಯ ಅಂತ ಹೇಳಲಾಗ್ತಿದೆ. ಅದೇ KS ಈಶ್ವರಪ್ಪ ಅವರು ಹಾಗೆ ಯತ್ನಾಳ್ ಅವರು. ಆದರೆ ಈಗ ಸದ್ಯಕ್ಕೆ ಅವರು ಪಕ್ಷದಿಂದ ಉಚ್ಚಾಟನೆಗೊಳಗಾಗಿದ್ದಾರೆ. ಇನ್ನು ಇಂತಹ ಚರ್ಚೆಗಳು ಈಗ ಸದ್ಯಕ್ಕೆ ಓಡಾಡ್ತಾನೇ ಇವೆ. ಇದೇ ಕೆಲವು ವರ್ಷಗಳಲ್ಲಿ ಈಶ್ವರಪ್ಪನವರು ಪ್ರತಿ ಹಳ್ಳಿಗೆ ಹೋಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಿದ್ದರು. ಮುಖ್ಯವಾಗಿ KS ಈಶ್ವರಪ್ಪನವರು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಿದ್ದವರಲ್ಲ. ಇದು ಕೇವಲ ಅವರು ಒಂದು ತತ್ವ ಸಿದ್ಧಾಂತದ ಮೇಲೆ ಒಂದು ರಾಜಕೀಯವನ್ನು ಮಾಡಿದಂಥವರು. ಎಲ್ಲೋ ಒಂದು ಕಡೆ ಈಶ್ವರಪ್ಪನವರು ತಮ್ಮ ಜಾತಿಯನ್ನು ಹಿಡಿದು ಅದರ ಆಧಾರದಲ್ಲಿ ರಾಜಕಾರಣ ಮಾಡಿದರೆ ಇವತ್ತು ಕೆಲವರು ನಾಯಕರು ಏನಿದ್ರು ಅವರು ಇಂಥವರನ್ನು ಮರೆತಿರಲಿಲ್ಲವೇನೋ. ಮತ್ತೊಂದೆಡೆ ರಾಜಕೀಯ ವಿಶ್ಲೇಷಕರು ಮಾತೇನೆಂದರೆ ಬಿಜೆಪಿ ತನ್ನ ನೆಲಮಟ್ಟದ ಹಳೆಯ ನಾಯಕರನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸ್ತಿದೆ ಅನ್ನೋದು. ಈಶ್ವರಪ್ಪ ಮಾತ್ರ ಅಲ್ಲ, ಅನೇಕ ಮುಖಂಡರು ಇವತ್ತು ಅಸಮಾಧಾನದಲ್ಲಿದ್ದಾರೆ ಎನ್ನಲಾಗ್ತಿದೆ. ಪಕ್ಷ ಬೆಳೆದದ್ದು ನಮ್ಮ ಶ್ರಮದಿಂದ, ಆದರೆ ಇಂದು ನಮ್ಮ ಮಾತಿಗೆ ಬೆಲೆ ಇಲ್ಲ ಎಂಬ ಅಸಮಾಧಾನ ಕೇಳಿ ಬರ್ತಿದೆ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ಹಿರಿಯ ನಾಯಕರನ್ನು ದೂರ ಮಾಡೋದು ಬಿಜೆಪಿಗೆ ಹಿನ್ನಡೆ ಆಗ್ತಿದೆಯಾ? ಗ್ರಾಮೀಣ ಭಾಗದಲ್ಲಿ ಹಳೆಯ ಕಾರ್ಯಕರ್ತರ ಜೊತೆಗಿನ ಸಂಪರ್ಕ ಕಡಿಮೆ ಆದರೆ ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಅಭಿಪ್ರಾಯಗಳು ಸಹ ವ್ಯಕ್ತವಾಗ್ತಿವೆ. ಇನ್ನು ಕೆಲವೆಡೆ ಬಿಜೆಪಿ ಸೋಲಿನ ಹಿಂದೆ ಸ್ಥಳೀಯರ ಅಸಮಾಧಾನವು ಮುಖ್ಯವಾಗಿರುವಂತಹ ಕಾರಣ ಅಂತ ಹೇಳಲಾಗ್ತಿದೆ. ಇಲ್ಲಿ ಮುಖ್ಯವಾಗಿ ಅಸಮಾಧಾನ ಅಂತಕ್ಕಂತಹ ಪ್ರಶ್ನೆ ಬಂದಾಗ ಇಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಏನು ಬಂದಿತ್ತು, ಅಲ್ಲಿ ಮುಖ್ಯವಾಗಿ ಬಿಜೆಪಿಯ ಇಬ್ಬರು ಘಟಾನುಘಟಿ ನಾಯಕರ ಅಸಮಾಧಾನ ಮುಖ್ಯ ಕಾರಣ ಆಗಿತ್ತು. ಅಂದರೆ ಬಾಗಲಕೋಟೆ ಬೈ ಎಲೆಕ್ಷನಲ್ಲಿ ಅನೇಕ ನಾಯಕರು ಬಂದು ಆ ಒಂದು ಇಬ್ಬರ ಒಂದು ಅಸಮಾಧಾನ ಏನಿತ್ತು ಅದನ್ನು ಶಮನ ಮಾಡಬೇಕು ಅಂತಹ ನಿಟ್ಟಿನಲ್ಲಿ ಅನೇಕ ನಾಯಕರು ಬಂದು ಬಾಗಲಕೋಟೆಯಲ್ಲಿ ಕುಳಿತುಕೊಂಡ್ರು. ಆದರೆ ಕೊನೆಯವರೆಗೂ ಸಹ ಇಬ್ಬರು ನಾಯಕರ ಅಸಮಾಧಾನ ಶಮನಗೊಳ್ಳೇ ಇರಲಿಲ್ಲ. ಅವರೇ ಯಾರು ಅಂತಂದರೆ ಒಬ್ಬರು PH ಪೂಜಾರ್ ಅನ್ನುವಂಥವ್ರು, ಇನ್ನೊಬ್ಬರು ವೀರಣ್ಣ ಚರಂತಿಮಠ ಅನ್ನುವಂಥವ್ರು. ಇವರಿಬ್ಬರ ಮಧ್ಯೆ ಅನೇಕ ರೀತಿಯಾದಂತಹ ಈ ಮನಸ್ತಾಪಗಳು, ವೈಮನಸ್ಸುಗಳು ಇದ್ದೇ ಇದ್ವು. ಇದನ್ನು ನೋಡಿನೂ ಸಹ ಇವರ ಅನುಯಾಯಿಗಳೇನಿದ್ರಲ್ಲ ಅವರು ಸಹ ಅನೇಕ ರೀತಿಯಾದಂತಹ ವೈಮನಸ್ಸುಗಳು ಅವರ ಅನುಯಾಯಿಗಳಲ್ಲೂ ಸಹ ಇದ್ವು. ಇಲ್ಲಿ ಒಂದೇ ಪಕ್ಷದಲ್ಲೇ ಎರಡು ಪಕ್ಷದಂತೆ ಜೀವನ ಮಾಡ್ತಾ ಇದ್ರು ಇವರು ಅನ್ನುವಂತಹದ್ದನ್ನು ಸಹ ಹೇಳಬಹುದಾಗಿದೆ. ಇದರಿಂದ ಎಲ್ಲೋ ಒಂದು ಕಡೆ ಬಿಜೆಪಿ ಬೈ ಎಲೆಕ್ಷನ್ನಲ್ಲಿ ಬಾಗಲಕೋಟೆಯಲ್ಲಿ ಸೋಲು ಕಾಣಬೇಕಾಯ್ತಾ ಅನ್ನುವಂತಹ ಅಂಶಗಳು ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇವೆ. ಇನ್ನಾದರೂ ಇಲ್ಲಿ ಮುಖ್ಯವಾಗಿ ಈ ಅಸಮಾಧಾನ ಅನ್ನುವಂಥದ್ದು ಏನಿದೆಯಲ್ಲ ಇದು ಎಲ್ಲ ಪಕ್ಷಗಳಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಬಿಜೆಪಿಯಲ್ಲಿ ಇಂತಹ ಅಂಶಗಳು ಸಹ ಪ್ರಮುಖವಾಗಿ ಕಾರಣವಾದ್ವಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ನೋಡೋದಾದರೆ ಇದೇ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ವೀರಣ್ಣ ಚರಂತಿಮಠರು ಹೇಳಿದರು. ಹಾಗೆ PH ಪೂಜಾರ್ ಅವರು ಸಹ ನಾನು ವೀರಣ್ಣ ಚರಂತಿಮಠರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸಹ ಮಾತನಾಡಿದರು. ಆದರೆ ಕೊನೆಗೆ ವೀರಣ್ಣ ಚರಂತಿಮಠರು ಸೋಲನ್ನು ಕಾಣಬೇಕಾಯಿತು. ಅಂದರ ಮಟ್ಟಿಗೆ ಈ ಕಾಂಗ್ರೆಸ್ ಗೆದ್ದು ಸೊ ಈಗ ಸದ್ಯಕ್ಕೆ ವೀರಣ್ಣ ಚರಂತಿಮಠರು ಸೋಲನ್ನು ಕಂಡಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ನಾವು ನೋಡೋದಾದರೆ ಮುಖ್ಯವಾಗಿ ಹಿರಿಯ ನಾಯಕರನ್ನು ಬಿಜೆಪಿ ಕಡೆಗಣಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸೋಲ್ ಕಾಣ್ತಾ ಇದೆಯಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾನೆ ಇದೆ. PH ಪೂಜಾರ್ ಅವರು ಈ ಬಿಜೆಪಿ ಪಕ್ಷವನ್ನು ಹೇಗೆ ಸಂಘಟನೆ ಮಾಡಿದ್ರು ಅವಾಗಿನ ಕಾಲದಲ್ಲಿ ಅಂತಂದರೆ ಒಂದು ಚಿಕ್ಕ ಸೈಕಲನ್ನು ತೆಗೆದುಕೊಂಡು ಊರೂರನ್ನು ಅಲೆದು ಒಂದು ಪಕ್ಷವನ್ನು ಸಂಘಟನೆ ಮಾಡಿದ್ರು.
ಬಿಜೆಪಿ ಹೇಳು ಹೆಸರಿಲ್ಲದಂತೆ ಆಗಿತ್ತು ಬಾಗಲಕೋಟೆಯಲ್ಲಿ. ಆವಾಗ ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ PH ಪೂಜಾರ್ ಅವರ ಪಾತ್ರ ಪ್ರಮುಖವಾಗಿರುವಂಥದ್ದು. ಇಂತಹ ನಾಯಕರನ್ನು ಸಹ ಎಲ್ಲೋ ಒಂದು ಕಡೆ ಬಿಜೆಪಿ ಕಡೆ ಗಣಿಸ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ಮಾತುಗಳು ಸದ್ಯಕ್ಕೆ ಬಾಗಲಕೋಟೆಯಲ್ಲಿಯೂ ಸಹ ಕೇಳಿ ಬರ್ತಾ ಇವೆ. ಯಾಕೆಂದರೆ PH ಪೂಜಾರ್ ಅವರು ನನಗೆ ಟಿಕೆಟ್ ಕೊಡಿ ಎನ್ನುವಂತಹ ಒಂದಿಷ್ಟು ಮಾತುಗಳನ್ನು ಇದೇ ಬೈ ಎಲೆಕ್ಷನಲ್ಲಿ ಕೇಳಿದ್ರು ಅನ್ನಲಾಗ್ತಿದೆ. ಸೊ ಆವಾಗ ಸಹಜವಾಗಿ ವೀರಣ್ಣ ಚರಂತಿಮಠರ ವಿರುದ್ಧವೇ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು. PH ಪೂಜಾರ್ ಅವರು ಅನೇಕ ಪ್ರೆಸ್ ಮೀಟ್ಗಳನ್ನು ಈ ಹಿಂದೆ ಮಾಡಿದ್ರು. ಸೊ PH ಪೂಜಾರ್ ಅವರು ಚರಂತಿಮಠರ ಮೇಲೆ ಅನೇಕ ದೂರುಗಳನ್ನು ಸಹ ಕೊಟ್ಟಿದ್ದರು. ಇದಾದರೂ ಸಹ ಒಂದಿಷ್ಟು ಇವರಿಬ್ಬರ ಮಧ್ಯೆ ಇರುವಂತಹ ಒಂದಿಷ್ಟು ವೈಮನಸ್ಸು ಏನೈತಲ್ಲ ಅದು ದೂರ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ BJP ನಾಯಕರು ಬಾಗಲಕೋಟೆಗೆ ಬಂದು ಆ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಒಳಗೊಳಗೆ ಇರುವಂತಹ ಈ ಒಂದು ಅಸಮಾಧಾನ ಇವತ್ತು BJP ಸೋಲಿಗೆ ಕಾರಣವಾಗಿದೆ. ಸೊ ಈ ಕಗ್ಗಂಟನ್ನು ಬಿಡಿಸೋದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದೂ ಸಹ ಇದು ಸಂಶಯವನ್ನು ಹುಟ್ಟು ಹಾಕಿದೆ. ಸೊ ಇನ್ನು ಮುಂದಾದರೂ 2028ರಲ್ಲಿ ಈ ಮಹಾನ್ ನಾಯಕರನ್ನು BJPಗೆ ತರುವಂತಹ ಪ್ರಯತ್ನವನ್ನು ಮಾಡದೇ ಇದ್ದರೆ, ಅಂದರೆ KH ಈಶ್ವರಪ್ಪನವರು ಹಾಗೆ ಯತ್ನಾಳ್ ಅವರನ್ನು ಇವರನ್ನು ಈ ಒಂದು ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದರೆ ಸಹಜವಾಗಿಯೇ BJP 2028ರಲ್ಲಿ ಮತ್ತೆ ಸೋಲನ್ನು ಅನುಭವಿಸುತ್ತೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನು ಒಂದಿಷ್ಟು ಮಾಹಿತಿಯನ್ನು ಈಗ ಸದ್ಯಕ್ಕೆ ರಾಜಕೀಯ ತಜ್ಞರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ KH ಈಶ್ವರಪ್ಪನವರು ಪಕ್ಷಕ್ಕೆ ಬರಲೇಬೇಕು, ಇದರಿಂದ ಖಡಕ್ ಆಗಿರುವಂತಹ ಹಿಂದುತ್ವ ಉಳಿಯುತ್ತೆ ಅನ್ನುವಂತಹ ಅಂಶಗಳು ಈಗ ವ್ಯಕ್ತವಾಗ್ತಾ ಇವೆ. ಪ್ರಮುಖವಾಗಿ ಈಶ್ವರಪ್ಪನವರು ಮುಖ್ಯವಾಗಿ ಹಿಂದುತ್ವ ಪ್ರತಿಪಾದಕರು. ಇವರು ಕೇವಲ ಜಾತಿವಾದವನ್ನು ಇಟ್ಕೊಂಡು ರಾಜಕೀಯವನ್ನು ಮಾಡಿದ್ದವರಲ್ಲ. ಇವರು ಕೇವಲ ಹಿಂದುತ್ವ ಹಾಗೆ ಅಭಿವೃದ್ಧಿ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಇಟ್ಕೊಂಡು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ. ಇವರು ಜಾತಿ ರಾಜಕಾರಣವನ್ನು ಬಿತ್ತಿದ್ದವರಲ್ಲ, ಕೇವಲ ಒಂದು ಯಾವುದೇ ಅಭಿವೃದ್ಧಿ ಪಥದಲ್ಲಿ ಸಾಗುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ KH ಈಶ್ವರಪ್ಪ ಅನ್ನುವಂಥವ್ರು. ಆದರೆ ಸದ್ಯಕ್ಕೆ ಈಗ ಅವರನ್ನು ಇದೇ BJP ಪಕ್ಷ ದೂರು ಇಟ್ಟಿದೆ. ಸೊ ಈ ದೂರಿಟ್ಟಂತಹ ಒಂದು ಸನ್ನಿಹಿತ ಏನಿದೆಯಲ್ಲ ಇದು BJPಗೆ ಎಲ್ಲೋ ಒಂದು ಕಡೆ ಒಂದು ಹಿನ್ನಿಹಿತ ಅಥವಾ ಹಿನ್ನಡೆ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸೊ ಇನ್ನು ಮುಂದಾದರೂ 2028ರಲ್ಲಿ KH ಈಶ್ವರಪ್ಪನವರು BJPಗೆ ಬಂದರೆ BJP ಪಕ್ಕಾ ವಿನ್ ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಈಗ ಕಾರ್ಯಕರ್ತರಲ್ಲಿ ವ್ಯಕ್ತವಾಗ್ತಾ ಇವೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು KH ಈಶ್ವರಪ್ಪನವರ ಬಗ್ಗೆ ಇದ್ದಂತಹ ಒಂದಿಷ್ಟು ಜನಮಾನಸದಲ್ಲಿದ್ದಂತಹ ಒಂದಿಷ್ಟು ಮಾತುಗಳು. ಹಾಗಾದರೆ ಈ ಒಂದು ವರದಿಯ ಬಗ್ಗೆ ತಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಗಳು ಮುಖ್ಯವಾಗಿರುತ್ತವೆ, ಯಾಕೆಂತಂದರೆ ಈಶ್ವರಪ್ಪನವರ ಮುಂದಿನ ನಡೆ ಹೇಗಿರಲಿದೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿದೆ. ಸೊ ಒಟ್ಟಿನಲ್ಲಿ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಮುಖ್ಯ. ನಮಸ್ಕಾರ. ಒಂದೇ ಮಾತರಂ.